ಒಂದು ಸಲಹೆಯನ್ನು ಕೊಡಬೇಕು ಅಂತ ಇದ್ದೀನಿ. ಈಗ KPSC ಅವರಿಗೆ ಪೂರಕ ಒಂದು ಸೂಚಿಕೆಯನ್ನು ಕೊಡಬೇಕು ಅಂತ. KS ಈ ಪೂರ್ವಭಾವಿ ಪರೀಕ್ಷೆ ಇದೆಯಲ್ಲ, ಈ ತರ್ಜುಮೆ ಮಾಡುವಾಗ ಭಾಷಾಂತರದಲ್ಲಿ ಇದಿರ್ತದಲ್ಲ, ಅದಕ್ಕೆ ಈ ತಜ್ಞರಿದಾರಲ್ಲ, ತರ್ಜುಮೆ ಮಾಡಿ ತಪ್ಪು ಮಾಡ್ತಾರಲ್ಲ, ಅವರನ್ನ ಕಪ್ಪು ಪಟ್ಟಿಗೆ ಸೇರಿಸಿ ಅಂತೇಳಿ ಸೂಚನೆ ಕೊಡಬೇಕು ಅಂತ ಮಾಡಿದ್ದೀನಿ. ಕಪ್ಪು ಪಟ್ಟಿಗೆ ಸೇರಿಸಿ ಅವ್ರ ಮೇಲೆ ಭಾಷಾಂತರಕಾರರ ಲೋಪ ಇದ್ರೆ ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ಳಿ, ಆಮೇಲೆ ಕ್ರಿಮಿನಲ್ ಆಕ್ಷನ್ ಕೂಡ ತಗೊಳ್ಳಿ ಅಂತ ಸೂಚಿಸಬೇಕು ಅಂತ ಇದ್ದೀನಿ. ಆಮೇಲೆ ಇನ್ನು ಮುಂದೆ ಕನ್ನಡದಲ್ಲಿ ಮೊದಲು ಪ್ರಶ್ನೆಗಳನ್ನು ತಯಾರು ಮಾಡಿ ಆಮೇಲೆ ಇಂಗ್ಲಿಷ್ಗೆ ತರ್ಜುಮೆ ಮಾಡಿ ಅಂತ ಸೂಚನೆ ಕೊಡಬೇಕು ಅಂತ ಇದ್ದೀನಿ. ಅದರಿಂದ ಇದು 384 ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳಿದ್ದಾವಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ನಾನು ಕೆಲವು ಮಾಹಿತಿಗಳನ್ನು ನಿಮ್ಮ ಮುಂದೆ ಕೊಟ್ಟಿದ್ದೀನಿ. ಆಮೇಲೆ ಎರಡನೇ ವಿಚಾರ ಇವರು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು, ಗ್ರಾಮೀಣ ಕುಡಿಯುವ ನೀರಿನ ಇಲಾಖೆ ಮತ್ತು ನೈರ್ಮಲ್ಯ ಇಲಾಖೆ. ಅದರಲ್ಲಿ 25 ಕಾರ್ಯಪಾಲಕ, ಸಹಾಯಕ ಕಾರ್ಯಪಾಲಕರ AEEಗಳು ಅವರು ಪರೀಕ್ಷೆ 31/1/2024 ನಡೆದಿದೆ. 25 ಜನಕ್ಕೆ AEEಗಳು. ಒಬ್ಬ ಆನಂದ್ S. ಸಿದ್ದಾರೆಡ್ಡಿ ಎನ್ನುವರು 25/9/2023 ಒಂದು ಆಕ್ಷೇಪಣಾ ಅರ್ಜಿಯನ್ನು ಕೊಟ್ಟಿರ್ತಾರೆ. ಅವರು ಇದು 31/1/2024 25 ಜನ ಆಯ್ಕೆಯಾಗಿದ್ದಾರೆ ಅಂತೇಳಿ ಪ್ರಾವಿಷನಲ್ ಲಿಸ್ಟ್ ಅನ್ನು ಅನೌನ್ಸ್ ಮಾಡ್ತಾರೆ. ಅದಕ್ಕೆ ಮುಂಚಿತವಾಗಿ ಆನಂದ್ ಸಿದ್ದಾರೆಡ್ಡಿ ಅನ್ನೋರು 25/9/23 ಒಂದು ಆಕ್ಷೇಪಣೆಯನ್ನು ಪರಿಶೀಲಿಸುವ ಸಲುವಾಗಿ ಆಯೋಗದಲ್ಲಿ ಒಂದು ಅರ್ಜಿ ಕೊಡ್ತಾರೆ. ಆಗ ಒಂದು ಆಯೋಗದಲ್ಲಿ ಒಂದು ಸಮಿತಿ ಮಾಡ್ತಾರೆ, ಅಲ್ಲಿ ಸದಸ್ಯರನ್ನೇ ಒಂದು ಸಮಿತಿ ಮಾಡ್ತಾರೆ. ಅವರು ಒಂದು ಅಂತಿಮ ವರದಿ ಕೊಡ್ತಾರೆ. ಏನಂತ ವರದಿ ಕೊಡ್ತಾರೆ ಅಂತಂದ್ರೆ, 10 ಅಭ್ಯರ್ಥಿಗಳ ಅಭ್ಯರ್ಥಿತ್ವವನ್ನು ರದ್ದುಪಡಿಸಿ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗುವುದು. ಅಂದರೆ ಮಾಲ್ ಪ್ರಾಕ್ಟೀಸ್ ಮಾಡಿರ್ತಾರಲ್ಲ, ಅವರಿಗೆ 10 ಜನ ಅಭ್ಯರ್ಥಿಗಳಿಗೆ ಅವ್ರನ್ನ ಪರೀಕ್ಷೆಯಿಂದ ರದ್ದು ಮಾಡಬೇಕು. ಅವ್ರನ್ನೆಲ್ಲ ಟೋಟಲ್ ಆಗಿ ರದ್ದು ಮಾಡಬೇಕು. ಆಮೇಲೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹಾಕಬೇಕು ಅಂತ ಶಿಫಾರಸು ಮಾಡ್ತಾರೆ. ಇನ್ನು ಉಳಿದ ಕಳಂಕರಹಿತ
ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶವನ್ನು ಜಾರಿ ಮಾಡುವುದು ಅಂತ ಮಾಡ್ತಾರೆ, ಶಿಫಾರಸು ಜಾರಿ ಮಾಡಿ ಉಳಿದವರಿಗೆ. ಮೂರನೇ ಶಿಫಾರಸು, ಸದರಿ ಸಮಿತಿಯ ವರದಿಯನ್ನು ಸರ್ಕಾರಕ್ಕೆ ಕಳುಹಿಸಿ ಪ್ರಕರಣದ ಸತ್ಯಾಸತ್ಯತೆಯನ್ನು ತಿಳಿಯುವ ಸಲುವಾಗಿ ಹೆಚ್ಚಿನ ತನಿಖೆಯನ್ನು ಪೊಲೀಸ್ ಸಿಐಡಿ ಮುಖಾಂತರ ಮಾಡಿಸುವುದು, ತನಿಖೆ ಮಾಡಿಸೋದು ಅಂತ ಮಾಡಿದ್ದಾರೆ. ಇದನ್ನ ಪ್ರಶ್ನೆ ಮಾಡಿ ಒಬ್ಬ ವಿಶ್ವಾಸನವನು ಆಯ್ಕೆಯಾಗಿದ್ದಂಥ ಅಭ್ಯರ್ಥಿ ವಿಶ್ವಾಸ್, ಇವರು ಉಚ್ಚ ನ್ಯಾಯಾಲಯದಲ್ಲಿ ಒಂದು ಪ್ರಕರಣ ದಾಖಲು ಮಾಡ್ತಾರೆ. ಕರ್ನಾಟಕ ಹೈಕೋರ್ಟ್ನಲ್ಲಿ ಒಂದು ದಾವೆ ಹಾಕ್ತಾರೆ. ಅದರಲ್ಲಿ ರಿಟ್ ಪಿಟಿಷನ್ ನಂಬರ್ 5310/2025 ವಿಪಿ ನಂಬರ್ 5310/2025 ಇದರಲ್ಲಿ ದಾಖಲು ಮಾಡಿದ ಮೇಲೆ ಹೈಕೋರ್ಟ್ನವರು ಏನು ಆದೇಶ ಮಾಡಿದ್ದಾರೆ ಅಂತಂದ್ರೆ, ಈ ಪ್ರಕರಣದಲ್ಲಿ ಮುಂದಿನ ವಿಚಾರಣೆವರೆಗೆ ಯಾವುದೇ ಕ್ರಮ ಕೈಗೊಳ್ಳದಂತೆ ನಿರ್ದೇಶನ ನೀಡಿದೆ. ಹೈಕೋರ್ಟ್ನವರು ಕೊಟ್ಟಿರೋದು. ಈ ಪ್ರಕರಣ, ಈಗ 2 ಪ್ರಕರಣಗಳು ಇದಾವೆ. ಒಂದು ಕೆಇಟಿ ಮುಂದೆ ಇದೆ, ಒಂದು ಹೈಕೋರ್ಟ್ ಮುಂದೆ ಇದೆ. ಕೆಇಟಿನಲ್ಲೂ ಕೂಡ ಏನು ತೀರ್ಪು ಕೊಟ್ಟಿಲ್ಲ, ಅದು ಪೆಂಡಿಂಗ್ ಇದೆ. ಹೈಕೋರ್ಟ್ನವರು ಈ ಕೇಸ್ನಲ್ಲಿ ಇದು ಕೊಟ್ಟಿದ್ದಾರೆ. ಸೊ 384 ಜನ ಗೆಜೆಟೆಡ್ ಪ್ರೊಬೇಷನರಿ ಆಫೀಸರ್ಸ್ ಅವರಲ್ಲೂ ಕೋರ್ಟ್ನಲ್ಲಿದೆ. ಈ 25 ಸಹಾಯಕ ಇಂಜಿನಿಯರ್ಗಳು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ಇಲ್ಲೂ ಕೂಡ ಪೆಂಡಿಂಗ್ನಲ್ಲಿದೆ. ಸೊ ಇದನ್ನ ನಾವು ಈಗ ಏನು ತೀರ್ಮಾನ ಮಾಡೋಕ್ಕಾಗಲ್ಲ. ನಂಬರ್ 1, ನಾನು ಮೊದಲೇ ಹೇಳದಂತೆ ಇದು ಸ್ವಾಯತ್ತ ಸಂಸ್ಥೆ ಆಗಿರೋದ್ರಿಂದ, ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿರೋದ್ರಿಂದ ನಾವು ಮೇಲಿಂದ ಮೇಲೆ ಆದೇಶಗಳನ್ನು ಕೊಡಕ್ಕಾಗಲ್ಲ, ಹಿಂಗೇ ಮಾಡಿ ಅಂತ ಹೇಳಕ್ಕಾಗಲ್ಲ. ಆದರೆ ಕೆಲವು ಸೂಚನೆಗಳನ್ನು ಕೊಡಲಿಕ್ಕೆ ಅವಕಾಶ ಇದೆ, ಇಲ್ಲ ಅಂತ ಏನಲ್ಲ. ಹಾಗಂತೇಳಿ ನಾವು ಕೈ ಕಟ್ಕೊಂಡು ಕೂತ್ಕೊಂಡಿರ್ಬೇಕು. ಅಶೋಕ ಅವರು ಪ್ರಶ್ನೆ ಮಾಡಿದ್ರೆ ನಾವು ಸುಮ್ಮನೆ ಉತ್ತರ ಏನು ಕೊಡಲ್ಲಪ್ಪ, ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಕೂತ್ಕೊಳ್ಳೋಕ್ಕಾಗಲ್ಲ. ಬಟ್ ಒಟ್ಟಾರೆಯಾಗಿ ಕರ್ನಾಟಕ ಲೋಕ ಸೇವಾ ಆಯೋಗ ಸುಧಾರಣೆ ಆಗಬೇಕು. ಇದಕ್ಕೆ ನಿಮ್ಮೇನು ಸಲಹೆಗಳು ಕೊಡ್ತೀರಿ, ಆ ಸಲಹೆಗಳನ್ನು ಕೂಡ ಗಂಭೀರವಾಗಿ ಪರಿಗಣಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾವು ಮಾಡಿದ್ದೆಲ್ಲ ಸರಿ, ಕರ್ನಾಟಕ ಲೋಕ ಸೇವಾ ಆಯೋಗ ಮಾಡೋದೆಲ್ಲ ಸರಿ ಅಂತ ಹೇಳ್ಕೊಳ್ಳಿಕ್ಕೆ ತಯಾರಾಗಿಲ್ಲ. ಇವು ಕೋರ್ಟ್ನಲ್ಲಿದ್ದಾವೆ, ಅದು ಬೇರೆ ಪ್ರಶ್ನೆ. ಆದರೆ ಜನರಲ್ ಆಗಿ ಸುಧಾರಣೆ ಆಗಬೇಕು ಅಂತ ನೀವೇನು ಸಲಹೆಗಳು ಕೊಡ್ತೀರಿ, ಆ ಸಲಹೆಗಳನ್ನು ನಮ್ಮ ಸರ್ಕಾರ ಗಂಭೀರವಾಗಿ ಸ್ವೀಕಾರ ಮಾಡಲಿಕ್ಕೆ ತಯಾರಾಗಿದೆ. ಇದು ಕೋರ್ಟ್ನಲ್ಲಿರೋದ್ರಿಂದ ನಾವು ಏನೇ ನಿರ್ಣಯಗಳನ್ನು ಮಾಡಿದ್ರೂ ಕೂಡ ಇದು ಸಬ್ಜುಡಿಸ್ ಆಗುತ್ತೆ. ಸೊ ಒಂದು ಕೋರ್ಟ್ನಲ್ಲಿ ಬರಲಿ ಆದೇಶ, ಬಂದಮೇಲೆ ಸುಧಾರಣೆ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ಕೂಡ ಯೋಚನೆ ಮಾಡೋಣ. ಇಫ್ ನೆಸೆಸರಿ ನಾನು ವಿರೋಧ ಪಕ್ಷದ ಎಲ್ಲ ನಾಯಕರುಗಳ ಕುರಿತು ಮಾತಾಡೋಕ್ಕೆ ತಯಾರಾಗಿದೆ, ಅವರ ಸಲಹೆ ಸೂಚನೆಗಳನ್ನು ತಗೊಳ್ಳಿಕ್ಕೆ ತಯಾರಾಗಿದೆ. ಒಟ್ಟಾರೆಯಾಗಿ ಇದು ಒಂದು ಇಂಪಾರ್ಟೆಂಟ್ ಸಂಸ್ಥೆ. ಯಾಕಂತಂದರೆ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ ಸಿ
ಈ 3 ಸಿವಿಲ್ ಸರ್ವಿಸ್ನಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರನ್ನು ಆಯ್ಕೆ ಮಾಡ್ತಕ್ಕಂಥ ಸಂಸ್ಥೆ. ಅಲ್ಲಿ ಪ್ರಾಮಾಣಿಕವಾಗಿರೋರು ಬರದೇ ಹೋದರೆ, ಆಯ್ಕೆ ಟ್ರಾನ್ಸ್ಪರೆಂಟ್ ಆಗಿಲ್ಲದೆ ಹೋದರೆ ನಾವು ಉತ್ತಮವಾದಂಥ ಆಡಳಿತ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಭ್ರಷ್ಟಾಚಾರ ರಹಿತವಾದಂಥ ಆಡಳಿತ ಕೊಡಲಿಕ್ಕೆ ಸಾಧ್ಯ ಇಲ್ಲ, ದಕ್ಷ ಅಧಿಕಾರಿಗಳನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ಪಡ್ಕೊಳ್ಳಲಿಕ್ಕೆ ಸಾಧ್ಯ. ಸೊ ಅದರಿಂದ ನಾನು ಇಷ್ಟೇ ಹೇಳ್ತೀನಿ, ಎರಡೂ ಪ್ರಕರಣಗಳಲ್ಲಿ 384 ಗೆಜೆಟೆಡ್ ಪ್ರೊಬೇಷನರ್ಸ್ಗಳ ಆಯ್ಕೆ, ಅಲ್ಲಿ ಆಗಿರ್ತಕ್ಕಂಥದ್ದು ಭಾಷಾಂತರದಿಂದ ಆಗಿರ್ತಕ್ಕಂಥ ಗೊಂದಲ, ಮತ್ತು 25 ಜನ ಸಹಾಯಕ ಇಂಜಿನಿಯರ್ಗಳು, ಸಹಾಯಕ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ಅವರು ಆಗಿರ್ತಕ್ಕಂಥ ಆಯ್ಕೆ, ಇವೆರಡೂ ಕೋರ್ಟ್ಗೆ ಹೊರಟೋಗ್ಬಿಟ್ಟಿದ್ದಾವೆ. ಅನ್ಫಾರ್ಚುನೇಟ್ಲಿ ಈ ಕೋರ್ಟ್ನಲ್ಲಿ ಏನು ಇತ್ಯರ್ಥ ಆಗಿಲ್ಲ. ಆ ಇತ್ಯರ್ಥ ಆಗದೇ ಇರೋದ್ರಿಂದ ಸಬ್ಜುಡಿಸ್ ಆಗೋ ಸಾಧ್ಯತೆ ಇದೆ. ಆ ಕಾರಣದಿಂದ ನಾನು ಈಗ ಏನನ್ನೂ ತೀರ್ಮಾನ ಮಾಡಲ್ಲ. ಯಾಕಂದರೆ ಹಿಂಗೇ ಕೊಡಿ ಅಂತ ಸೂಚನೆ ಕೊಡೋಕ್ಕೆ ಕಷ್ಟ ಆಗ್ತದೆ. ಆದರೆ ಮೀಟಿಂಗ್ ಮಾಡಲಿಕ್ಕೆ ಯಾವ ತೊಂದರೆಯೂ ಇಲ್ಲ. ವಿರೋಧ ಪಕ್ಷದವರು ಇದನ್ನು ಸುಧಾರಣೆ ಮಾಡಲಿಕ್ಕೆ ಏನು ಇದು ಕೊಡ್ತಾರೆ, ಅದನ್ನು ಸೂಚನೆಗಳನ್ನು ನಾವು ಮೀಟಿಂಗ್ ಮಾಡಿ ಅವ್ರ ಸೂಚನೆಗಳನ್ನು, ಸಲಹೆಗಳನ್ನು ಗಂಭೀರವಾಗಿ ಸರ್ಕಾರ ಸ್ವೀಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಒಟ್ಟಾರೆಯಾಗಿ ಸರ್ಕಾರದ ಉದ್ದೇಶ ಇದು ಸುಧಾರಣೆ ಆಗಬೇಕು. ಯಾವುದೇ ಸರ್ಕಾರಕ್ಕೆ ಇದು ಅವಮಾನ ಮಾಡ್ತಕ್ಕಂಥದ್ದು. ಮತ್ತೆ ಅಭ್ಯರ್ಥಿ ಪರೀಕ್ಷೆಗೆ ಅಪಿಯರ್ ಆದಂಥ ಅಭ್ಯರ್ಥಿಗಳು ಅವರಿಗೆ ಅನ್ಯಾಯ ಆಗ್ತಕ್ಕಂಥದ್ದು, ಇದು ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದರಿಂದ ಇವರು ಈಗಲೂ ಸಲಹೆಗಳು ಕೊಟ್ಟರೆ ಆ ಸಲಹೆಗಳನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಏನು ಸೂಚನೆ ಕೊಡಬೇಕು ಇದಕ್ಕೆ ಇವರಿಗೆ ಪಬ್ಲಿಕ್ ಸರ್ವಿಸ್ ಕಮಿಷನ್ನವರಿಗೆ ಅಂತಕ್ಕಂಥದ್ದನ್ನು ಮಾಡ್ತೇವೆ ಅಂತೇಳಿ ನಾನು ಅವರು ಎತ್ತಿರ್ತಕ್ಕಂಥ ಪ್ರಶ್ನೆಗಳಿಗೆ ಬಹುಶಃ ಅವರು ಏನು ನಿರ್ದಿಷ್ಟವಾಗಿ ಯಾವುದೂ ಹೇಳಿಲ್ಲ. ಭ್ರಷ್ಟಾಚಾರ ನಡೀತಾ ಇದೆ ಇಲ್ಲ ಅಂತ ಹೇಳಲ್ಲ ನಾವು. ಯಾವುದು ಹೇಳ್ತೀನಿ ನಾನು, ಬೇಕು ಮತ್ತು ಅವ್ರ ಮೇಲೆ ಕ್ರಮ ಆಗಬೇಕು ಡಿಮ್ಯಾಂಡ್ ಮಾಡಿದ್ದಾರೆ. ಕೋರ್ಟ್ನಲ್ಲಿದೆ. ಇಲ್ಲ ಅದು ಇಲ್ಲ, ಕೂತ್ಗಳಿ ಅಶೋಕ್. ಅದೇ ಯಾವ್ದಿದೆ? ನೀವು ಹಳೇದ್ರದ್ದು BW ಇದು ವಾಟರ್ ಸಪ್ಲೈ ಇದಿರೋದು ಇಲ್ಲ ಇದ್ರದ್ದು ಇಲ್ಲ ಸರ್, ಇದು ಇದೆ. ಇಲ್ಲ ಕೇಸ್ ನಂಬರ್ ಹೇಳ KATಗೆ ಎರಡೂ ಇದೆ. ಮರುಪರೀಕ್ಷೆಗೆ ಸ್ಟೇ ಕೊಟ್ಟಿದ್ದಾರಾ ಸರ್? ಸ್ಟೇ ಕೊಟ್ಟಿಲ್ಲ. ಸ್ಟೇ ಬಟ್ ಏನ್ ಹೇಳಿದ್ನಲ್ಲ ನಾನು, ಇದು 15 ಜನ ಇದ್ರದ್ದು ನಾವು ತೀರ್ಮಾನ ಮಾಡುವವರೆಗೆ ಮುಂದೆ ಏನು ಮಾಡಬಾರ್ದು ಅಂತ ಅನ್ನೋದು ಎರಡನೇ ಕೇಸ್ನಲ್ಲಿ. ಮೊದಲನೇ ಕೇಸ್ನಲ್ಲಿ KATನಲ್ಲಿ ಏನೂ ಕೊಟ್ಟಿಲ್ಲ, 384ರಲ್ಲಿ ಏನೂ ಕೊಟ್ಟಿಲ್ಲ. ಅದರಿಂದ ಈಗಾಗಲೇ ಒಂದು ಮರುಪರೀಕ್ಷೆ ಆಗ್ಬಿಟ್ಟದೆ. ಎರಡನೇ ಪರೀಕ್ಷೆಗೆ ಅಪಿಯರ್ ಆಗಿದ್ದಾರೆ. ಇದು ಕೋರ್ಟ್ನಲ್ಲಿ ಇರ್ತಕ್ಕಂಥ ಕೇಸು KATನಲ್ಲಿ OA 285/2025 OA 285/308/2025 ಈ ಕೇಸ್ನಲ್ಲಿ ಸ್ಟೇ ಕೊಟ್ಟಿಲ್ಲ, ಬಟ್ ಪೆಂಡಿಂಗ್ ಇದೆ, ಮ್ಯಾಟರ್ ಪೆಂಡಿಂಗ್ ಇದೆ. ಅದರಿಂದ ಮರುಪರೀಕ್ಷೆ ಮಾಡೋಕ್ಕಾಗಲ್ಲ, ನಂಬರ್ 1. ನಂಬರ್ 2, ನೀವು ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದನ್ನು ನಾನು ಅಲ್ಗಳೆಯಕ್ಕೆ ಹೋಗಲ್ಲ. ಇಷ್ಟಿಷ್ಟು ರೇಟ್ ಎಲ್ಲ ಹೇಳ್ಬಿಟ್ಟಿದ್ದೀರಿ. ಅಸಿಸ್ಟೆಂಟ್ ಕಮಿಷನರಿಗೆ ಇಷ್ಟು, ತಹಸೀಲ್ದಾರ್ರಿಗೆ ಇಷ್ಟು, DYSPಗೆ ಇಷ್ಟು, ಎಕ್ಸೈಸ್ ಇನ್ಸ್ಪೆಕ್ಟರ್ಗೆ ಇಷ್ಟು ಅಂತ ಎಲ್ಲೆಲ್ಲ ಹೇಳಿದ್ದೀರಿ.
ಕಮರ್ಷಿಯಲ್ ಟ್ಯಾಕ್ಸ್ನವ್ರಿಗಿಷ್ಟು ಅವೆಲ್ಲ ಹೇಳಿದ್ದೀರಿ, ನಂಗೆ ಗೊತ್ತಿಲ್ಲ. ಮತ್ತೆ ಅಲ್ಗಳೆಯೋದು ಇಲ್ಲ, ಅದನ್ನ ನನಗೆ ಗೊತ್ತಿಲ್ಲ. ಮೊದಲನೇದು. ಎರಡನೇದು ಅಲ್ಗಳೆಯೋದು ಇಲ್ಲ. ಇಷ್ಟನ್ನು ಹೇಳಿ ನಾನು ಅವರು ಎತ್ತಿರ್ತಕ್ಕಂಥ ಉತ್ತರ ಪ್ರಶ್ನೆಗಳಿಗೆ 69ರಲ್ಲಿ ಚರ್ಚೆ ಪ್ರಾರಂಭ ಮಾಡಿದರೆ ಅದಕ್ಕೆ ಉತ್ತರ ನೀಡಿದ್ದೇನೆ.